ನಾನು ಇಲ್ಲಿಗೆ ಬಂದ ತಕ್ಷಣ ತುಂಬಾ ಸಂತೋಷ ಆಯ್ತು. ಯಾಕಂದ್ರೆ ಎಲ್ಲೋ ಒಂದ್ ಜಾಗದಲ್ಲಿ ನೋವಾಗ್ತಾ ಇತ್ತು. ಇವಾಗ ಯಶಸ್ವಿ ಆಗ್ಬೇಕು ಅಂತ ಹೇಳಿದ್ರೆ ಒಬ್ಬರಿಂದ ಇಬ್ಬರಿಂದ ಆಗಲ್ಲ. ಈ ದಿನ ನನ್ಗೊಂದು ಖುಷಿ ಆಗ್ತಾ ಇದೆ. ಏನಂದ್ರೆ ಈ ಶಾಲೆಯಲ್ಲಿರ್ತಕ್ಕಂಥ ಮಕ್ಕಳ ಪರಿಸ್ಥಿತಿ, ಹೆಣ್ಣು ಮಕ್ಳಾಗಿರ್ಬೋದು ಗಂಡ್ ಮಕ್ಳಾಗಿರ್ಬೋದು ಜಾಸ್ತಿ ಯೂಸ್ ಮಾಡ್ಬೇಡಿ. ಹೀಗೆ ಶಿಕ್ಷಣದಿಂದ ಮಾತ್ರ ದೇಶದ ಅಭಿವೃದ್ಧಿ ಸಾಧ್ಯ ಅಂತೇಳಿ ನಾವು ನೀವು ಉಜ್ವಲವಾದ ಭವಿಷ್ಯವನ್ನು ಇಂಗ್ಲಿಷ್ ಬೇಕೇ ಬೇಕು ಅಂತ ಎಲ್ರಿಗೂ ಅನ್ಸ್ಬಿಟ್ಟಿದೆ ಈಗ. ಮೊದಲಿಗೆ ಸಂಪ್ರದಾಯದಂತೆ 7ನೇ ತರಗತಿ ಪ್ರಾರ್ಥನೆ ಆಗಿದೆ. ಹೂವಲ್ಲಿ ಜೇನು ಗುಡಿ ಕಟ್ಟದೇನು, ನೀರಲ್ಲಿ ಮೀನು ಅಡಿ ಮುಟ್ಟದೇನು, ಆ ದೈವದ ಮೇಲೆ ಎಲ್ಲಾನು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಈ ಬಾಳನು ಬೆಳಕಾಗಿಸು. ನಾಳೆಗಳ ದಾರಿಯಲ್ಲಿ ನಂಬಿಕೆಯ ನೆಲೆಯಾಗಿರಿಸು, ಮುನ್ನಡೆಸು. ಕೈ ಹಿಡಿದು ನಾವಾಡೋ ಪದ ಪದರಲ್ಲಿ ಸಂಚರಿಸು. ನೀರಲ್ಲಿ ಮೀನು ಅಡಿ ಮುಟ್ಟದೇನು, ಆ ದೈವದ ಮೇಲೆ ಎಲ್ಲಾನು. ಏ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ನಾಟ್ಯ ಅನ್ನೋದು ನಾದ ತರಂಗ ತಾನೆ, ನಾದ ಅನ್ನೋದು ಭಾವ ತರಂಗ ತಾನೆ. ಶಿಲೆಯಿಂದ ತಾನೆ ಕಲೆಯಿಂದ ಕಲೆಯಿಂದ ಶಿಲೆಗೆ ಕುಂಚಾರ. ಇಂಗ್ಲಿಷ್ ಕಲಿಕಾ ಸಾಮಗ್ರಿಗಳ ವಿತರಣೆಗೋಸ್ಕರ ನಮ್ಮ ಇಲ್ಲಿ ಬಡ ಮಕ್ಕಳಿದ್ದಂಥ ಇದನ್ನು ಗುರುತಿಸಿ ಇಲ್ಲಿ ಬಹಳ ಉಪಯೋಗ ಆಗ್ತದೆ ಅಂತೇಳಿ ನಮ್ಮ ಈ ಸಂಸ್ಥೆಯ ಅಧ್ಯಕ್ಷರ ಉಪಾಧ್ಯಕ್ಷರು NSU ಉಪಾಧ್ಯಕ್ಷರು ಬಂದಿದ್ದಾರೆ ರಾಜ್ಕುಮಾರ್ ಸರ್ ಅವರು. ಅವರಿಗೆ ನಮ್ಮ ಶಾಲೆಯ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಮೇಡಮ್ ಅವರು ಈಗ ಶ್ರೀಹರಿ ಸರ್ ಅವರು ಬಂದಿದ್ದಾರೆ, ನಮ್ಮ ಫ್ರೆಂಡು. ಅದೇ ರೀತಿ ಈ ಸಂಸ್ಥೆಯಲ್ಲಿ ಕೆಲಸ ಮಾಡಿದ್ದಾರೆ ಅಧ್ಯಕ್ಷರು ಸರ್, ಹೌದಾ, ಅಧ್ಯಕ್ಷರು ಬಂದಿದ್ದಾರೆ. ಶ್ರೀಹರಿ ಸರ್ ಅವರಿಗೆ ನಮ್ಮ ಶಾಲೆಯ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾರೆ. ಈ ಊರಿನಲ್ಲಿ ಪ್ರತಿ ವಾರ ಬಂದು ಮೇಡಮ್ ಅವರು ಬಹಳ ಎಲ್ಲ ಸಂಘಗಳಿಗೆ ಎಲ್ಲ ಅನುಕೂಲ ಮಾಡಿ ನಮ್ಮ ಡೆಸ್ಕ್ಗಳೆಲ್ಲ ಕೊಡಿಸಿದ್ದಾರೆ. ನಮ್ಮ ಶಾಲೆಗೆಲ್ಲ ಧರ್ಮಸ್ಥಳ ಸಂಘ ಡೆಸ್ಕ್ಗಳು ಕೂಡ ಕೊಡಿಸಿದ್ದಾರೆ. ಮುಂದೆ ಕೂಡ ಕೊಡಿಸ್ತೀವಿ ಸರ್ ಅಂತ ಭರವಸೆ ಕೊಡ್ತಾ ಇದ್ದಾರೆ. ಆದ್ರಿಂದ ನಮ್ಮ ಶಾಲೆಗೆ ಬಂದಿರುವಂತಹ ವಿಜಯಶಾಂತಿ ಮೇಡಮ್ ಅವರಿಗೆ ನಮ್ಮ ಶಾಲೆಯ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾರೆ. ನಮ್ಮ ಶಾಲೆಯ SDMC ಅಧ್ಯಕ್ಷರಾಗಿರುವಂತಹ ಮಂಜಣ್ಣ ಅವರು ಪ್ರತಿ ಕಾರ್ಯದಲ್ಲೂ ಬಂದು ಬಹಳ ಯಶಸ್ವಿಗೊಳಿಸ್ತಾರೆ. ಅವರಿಗೂ ಸಹ ನಮ್ಮ ಶಾಲೆಯ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾರೆ. ನಮ್ಮ ಈ ಶಾಲೆ ಬೆಳಿಬೇಕಾದ್ರೆ ಎಲ್ಲ ನಮ್ಮ ಮುಖ್ಯೋಪಾಧ್ಯಾಯರು ಎಲ್ಲಾ ರೀತಿಯಲ್ಲೂ ಸಹಕಾರ ಕೊಟ್ಟು ಬಹಳ ಅಚ್ಚುಕಟ್ಟಾಗಿ ನಡೆಸಿಕೊಡ್ತಾರೆ. ಅವ್ರಿಗೂ ಸಹ ನಮ್ಮ ಶಾಲೆ ಪರವಾಗಿ ಇದರ ಕಾರ್ಯದಲ್ಲಿ ಏನೇ ಕಾರ್ಯ ಇರಲಿ ನಾನು ಇದೀನಿ ಸರ್, ನಾನು ಸಹಾಯ ಮಾಡ್ತೀನಿ ಅಂತೇಳಿ ನಮ್ಮ ಲವಣ್ಣ ಅವರು SDMC ಸದಸ್ಯರು ಅವರು ಬಂದಿದ್ದಾರೆ. ಅವ್ರಿಗೂ ಸಹ ಅದೇ ರೀತಿ ನಮ್ಮ ಸ್ನೇಹಿತರು ಕಲೆಗಾರರು ಸಾಯಿರಾಮ್ ಸರ್ ಅವರು ನಮ್ಮ ಇದರಲ್ಲಿ ಬಹಳ ಬಣ್ಣಗಳನ್ನ ಬಹಳ ಅಚ್ಚುಕಟ್ಟಾಗಿ ಮಾಡಿಕೊಡ್ತಾ ಇದ್ದಾರೆ. ಅವ್ರಿಗೂ ಸಹ ನಮ್ಮ ಶಾಲೆಯ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ನಮ್ಮ ಶಾಲೆಯ ಸಹಪಾಠಿಗಳು ಆಗಿರುವಂತಹ ನಮ್ಮ AYV ಸರ್ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಸಹ ನಮ್ಮ ಶಾಲೆಯ ಪರವಾಗಿ ಮತ್ತೊಬ್ಬ ಸಹಪಾಠಿಗಳಾಗಿರುವಂತಹ ಜಯಪ್ರಕಾಶ್ ಸರ್ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಸಹ ನಮ್ಮ ಶಾಲೆಯ ಪರವಾಗಿ KCR ಸರ್ ಅವರು ನಮ್ಮ ಸಹಪಾಠಿಗಳು, ಅವ್ರಿಗೂ ಸಹ ನಮ್ಮ ಶಾಲೆಯ ಪರವಾಗಿ ಇರುತ್ತೆ.
ಯಶಸ್ವಿಗೊಳಿಸೋದಕ್ಕೆ ಬಂದಿರುವಂತಹ ಸೋಮಶೇಖರ್ ಸರ್ ಅವರು ಮೀಡಿಯಾದವರು, ಅವ್ರಿಗೂ ಸಹ ನಮ್ಮ ಶಾಲೆಯ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಮಕ್ಕಳು ನೀವಿರಬೇಕು ಮುಖ್ಯವಾಗಿ. ನಿಮಗೆಲ್ಲರಿಗೂ ಸಹ ನಮ್ಮ ಶಾಲೆಯ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಈ ನಡೆಸಿಕೊಂಡು ನಮಗೆ ನಮ್ಮ ಶಾಲೆಯ ಪರವಾಗಿ ಎಲ್ರಿಗೂ ವಂದಿಸ್ತಾ ಈ ಪುಟ್ಟ ಭಾಷಣ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇಷ್ಟು ಸಮಯ ಎಲ್ಲರಿಗೂ ಸೊಗಸಾಗಿ ಸ್ವಾಗತವನ್ನು ಕೋರಿದಂತಹ ಶ್ರೀಯುತ ಸೋಮಶೇಖರ್ ಸರ್ ಅವರಿಗೂ ಕೂಡ ಹೃದಯಪೂರ್ವಕವಾದಂತಹ NSUI ತಂಡದವರಿಗೂ ತುಂಬಾ ಧನ್ಯವಾದಗಳನ್ನು ತಿಳಿಸುವ ರೂಪದಲ್ಲಿ ಆ ಒಂದು ಸಂಸ್ಥೆಯ ಪರವಾಗಿ ಒಂದು 4 ವಿಷಯಗಳನ್ನ ಹಂಚ್ಕೋಬೇಕು ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಶುಭೋದಯ. ವೇದಿಕೆ ಮೇಲೆ ಆಸೀನರಾಗಿರುವಂತಹ NSUI ಅಧ್ಯಕ್ಷರಾದಂತಹ ಶ್ರೀಹರಿ ಅವರೇ, ಹಾಗೆ ವಿಜಯ ಮೇಡಮ್ ಅವರೇ, SDMC ಅಧ್ಯಕ್ಷರೇ, ಸದಸ್ಯರೇ, ಇದೇ ಶಾಲೆಯ ಮುಖ್ಯೋಪಾಧ್ಯಾಯರೇ ಹಾಗೂ ಸಹ ಶಿಕ್ಷಕರೇ, ಸಾಯಿರಾಮಣ್ಣ ಅವರೇ, ಊರಿನ ಗ್ರಾಮಸ್ಥರೇ ಹಾಗೂ ನನ್ನ ನೆಚ್ಚಿನ ಮುದ್ದು ಮಕ್ಕಳೇ, ಈ ದಿನ NSUI ವತಿಯಿಂದ ಇಂಗ್ಲಿಷ್ ಕಲಿಕಾ ಸಾಮಗ್ರಿಗಳನ್ನ ನೀಡುವಂತಹ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ನಮಗೆ ಅನುವು ಮಾಡಿಕೊಟ್ಟಿರುವಂತಹ ಶಾಲೆಯವರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ತಿಳಿಸುತ್ತಾ, ಮಕ್ಕಳೇ, ಈ ದಿನಗಳಲ್ಲಿ ಸರ್ಕಾರಿ ಶಾಲೆ ಅಂತ ಹೇಳಿದ್ರೆ ಎಲ್ಲಾ ಕಡೆನೂ ಒಂಥರ ಹಿಂಜರಿಕೆಯಿಂದಾನೇ ಮಾತಾಡ್ತಾರೆ. ಅದೇ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಂತ ಹೇಳಿದ್ರೆ ನಮ್ಮ ಮಗು ಇಂಗ್ಲಿಷ್ ಮೀಡಿಯಂಗಪ್ಪ ಹೋಗೋದು, ವ್ಯಾನ್ಗೆ ಹೋಗೋದು ಅಂತಾರೆ. ಈ ಒಂದು ಸರ್ಕಾರಿ ಶಾಲೆಯಲ್ಲಿರುವಂತಹ ಸೌಲಭ್ಯಗಳು ಎಲ್ಲೂ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಲ್ಲಿ ಇರೋದಿಲ್ಲ. ನಿಮ್ಗೆ ಪ್ರತಿಯೊಂದು ಬಟ್ಟೆಯಿಂದ ಶೂ, ಊಟ, ಪೌಷ್ಟಿಕ ಆಹಾರ ಪ್ರತಿಯೊಂದು ಸಹ ನೀಡೋದು ಸರ್ಕಾರಿ ಶಾಲೆಯಲ್ಲೇ. ನಾನು ಇಲ್ಲಿಗೆ ಬಂದ ತಕ್ಷಣ ತುಂಬಾ ಸಂತೋಷ ಆಯ್ತು. ಯಾಕಂದ್ರೆ ಅಲ್ಲಿ ಫಸ್ಟ್ ಹಳೆ ಬಿಲ್ಡಿಂಗ್ ಇತ್ತು, ಇಲ್ಲಿಗೆ ಬಂದ ತಕ್ಷಣ ದೊಡ್ಡದಾಗಿ ಹೊಸ ಬಿಲ್ಡಿಂಗ್ ಕಟ್ಟಿದ್ದಾರೆ. ಅದರಲ್ಲಿ ಚಿತ್ರಗಳನ್ನ ನೋಡಿದ ತಕ್ಷಣ ಸಂವಿಧಾನ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರುವಂತಹ ಸಂವಿಧಾನವನ್ನ ಇದ್ ಮಾಡಿದ್ದಾರೆ. ಮತ್ತೆ ಫ್ಲಾಗ್ಸ್ ಪ್ರತಿಯೊಂದು ಸಹ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಮತ್ತೆ ಎಲ್ಲಾ ಸಹ ಇದೆಲ್ಲ ಏನಕ್ಕೆ ಮಾಡ್ತಿರೋದು? ನಿಮ್ಮ ಒಂದು ಏಳಿಗೆಯಾಗಿ ನೀವು ಚೆನ್ನಾಗಿ ಓದ್ಬೇಕು, ಚೆನ್ನಾಗಿ ಉತ್ತಮ ಸ್ಥಾನಕ್ಕೆ ಹೋಗ್ಬೇಕು ಅನ್ನೋದೇ ಎಲ್ಲರ ಗುರಿ. ಇಲ್ಲಿ ಬಂದಿರುವಂತಹ ಸರ್ಕಾರದ ಗುರಿ ಆಗಿರ್ಬೋದು, NGOs ಗುರಿ ಆಗಿರಬಹುದು, ಮತ್ತೆ NSUI ಈ ಒಂದು ಸ್ಟೂಡೆಂಟ್ ಯೂನಿಯನ್ ಏನಿದೆ ಇದ್ರ ಗುರಿ ಸಹ ಏನು ಅಂತ ಹೇಳಿದ್ರೆ ನೀವು ಚೆನ್ನಾಗಿ ಓದ್ಬೇಕು ಅನ್ನೋದೇ ಒಂದು. ಇಲ್ಲಿ ಬನಾಲಿ ಸ್ಕೂಲಲ್ಲಿ ಕೊಡ್ಬೇಕಂದ್ರೆ ಮುಖ್ಯ ಕಾರ್ಯಕರ್ತರು ನಮ್ಮ ಅಧ್ಯಕ್ಷರು ಹಿಂಗೆ ಇಂಗ್ಲಿಷ್ ಕಿಟ್ ಕೊಡೋಣ ಅಂತ ನಾನು ಶ್ರೀಹರಿ ಅವ್ರ ಜೊತೆ ಮಾತಾಡಿದಾಗ, ನಾನು ಮಾತಾಡ್ತೀನಿ ಸರ್ ಜೊತೆ ಮಾತಾಡ್ಬಿಟ್ಟು ನಿಂಗೆ ತಿಳಿಸ್ತೀನಿ ಅಂತ ಹೇಳಿದ್ರು. ನಿನ್ನೆ ಸಾಯಂಕಾಲ ಹೇಳಿದಾಗ ಸರಿ ಆಯ್ತು, ನಾನು ಸರ್ ಜೊತೆ ಮಾತಾಡಿದ್ದೀನಿ, ಬೆಳಿಗ್ಗೆ 8 ಗಂಟೆಗೆಲ್ಲ ನಾವು ರೆಡಿಯಾಗಿ ಇದ್ ಮಾಡೋಣ ಅಂತ ಹೇಳಿದ್ರು. ಸರಿ ಆಯ್ತು, ಅದೇ ಪ್ರಕಾರ ಶ್ರೀಹರಿ ಅವರ ಮಾತಿನ ಮೇಳೆಗೆ ಎಲ್ಲರೂ ಬಂದು ಎಲ್ಲರಿಗೂ ಸಹ ಧನ್ಯವಾದಗಳು. ಯಾಕಂದ್ರೆ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗ್ಬೇಕು ಅಂತ ಹೇಳಿದ್ರೆ ಇಬ್ಬರಿಂದ ಆಗಲ್ಲ. ಈ ಒಂದು ಕಿಟ್ ಏನಿದೆ ಇದು ಆಲ್ಫಾಬೆಟ್ ಇಂದ ಹಿಡಿದು ಪ್ರತಿಯೊಂದು ಪದಗಳು ಎಲ್ಲ ಇದೆ. ಇದು ಯಾವ ರೀತಿ ಯೂಸ್ ಮಾಡ್ಬೇಕು ಅಂತ ನಿಮ್ಗೆ ಶಿಕ್ಷಕರು ತಿಳಿಸ್ತಾರೆ. ಅದೇ ರೀತಿ ನೀವು ಇದನ್ನ ಬಳಸ್ಕೋಬೇಕು ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಮತ್ತೆ ಎಲ್ಲ ಇದರಲ್ಲೂ ನೋಡ್ತಾ ಇದ್ದೀವಿ ನಮ್ಮ ಶ್ರೀಹರಿ ಸರ್ ಅವರು ಎಲ್ಲಾ ಸ್ಕೂಲ್ಗಳಿಗೂ ಕೂಡ ಯಾವ್ದೋ ಒಂದು ಉಪಯೋಗ ಮಾಡ್ತಾ ಇದ್ರು. ಅನೇಕ ವಸ್ತುಗಳನ್ನು ದಾನ ಮಾಡಿದ್ದಾರೆ. ಮತ್ತೆ ಪೇಂಟಿಂಗ್ ಕೆಲಸಗಳು ಅನೇಕ ಮಾಡಿಸಿದ್ದಾರೆ. ಅನೇಕ ಕೆಲಸಗಳು ಮಾಡಿಸುವಾಗ ನಮ್ಗೆಲ್ಲೋ ಒಂದು ಜಾಗದಲ್ಲಿ ನೋವಾಗ್ತಾ ಇತ್ತು. ನಮ್ಮ ಸ್ಕೂಲ್ಗೆ ಯಾಕೆ ಬರ್ತಾ ಇಲ್ಲ ಇವರು? ನಮ್ಮ ಸ್ಕೂಲ್ಗೆ ಯಾಕೆ ಬರ್ತಾ ಇಲ್ಲ ಇವರು? ಒಂದ್ ವೇಳೆ ಬಂದಿದ್ರೆ ತುಂಬಾ ಚೆನ್ನಾಗಿರ್ತಾ ಇತ್ತಲ್ಲ, ಬಂದಿದ್ರೆ ನಮ್ಮ ಬಡ ಮಕ್ಕಳಿಗೂ ಕೂಡ ಅನುಕೂಲ ಆಗ್ತಾ ಇತ್ತಲ್ಲ ಅಂತ ಹೇಳು ತುಂಬಾ ಎಲ್ಲೋ ಒಂದ್ ಜಾಗದಲ್ಲಿ ನೋವಾಗ್ತಾ ಇತ್ತು. ಇವಾಗ ಅವ್ರು ನಮ್ಮ ಶಾಲೆಗೆ ಬಂದಿರೋದು ಒಂದ್ ಪುಣ್ಯ ಅನ್ಕೋಬಹುದು. ಅವ್ರಿಗೆ ಗೊತ್ತಿಲ್ವೋ, ನಮ್ಮ ಅನಂತಪುರ ಕ್ರಿಕೆಟ್ ತಂಡಕ್ಕೆ ಬ್ಯಾಟ್ಗಳು, ವಿಕೆಟ್ಗಳು, ಬಾಲ್ಗಳು ಎಲ್ಲ ಕೂಡ ದಾನ ಮಾಡಿದ್ದಾರೆ. ಆಮೇಲೆ ಅದೇ ರೀತಿಯಾಗಿ ಈ ಒಂದು ಬನಹಳ್ಳಿ ಶಾಲೆಗೆ ಯಾವಾಗ ಆಗಮಿಸ್ತಾರೋ ಆಗಮಿಸಿ ಇಲ್ಲಿ ನಮ್ಮ ಮಕ್ಕಳಿಗೆ ಯಾವಾಗ ಅನುಕೂಲ ಮಾಡ್ಕೊಡ್ತಾರೋ ಅನ್ನೋ ಒಂದು ಅಭಿಲಾಷೆ ಇತ್ತು ನಮ್ಗೆ. ಆದ್ರೆ ಇವತ್ತು ದೇವರ ದಯದಿಂದ ಬಂದಿದ್ದಾರೆ ಅವರು. ಇದೇ ಅಲ್ಲ, ಇನ್ನ ಅನೇಕ ಕೆಲಸಗಳನ್ನ
ನಮ್ಮ ಶಾಲಾ ಮಕ್ಕಳಿಗೆ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ವಿನಂತಿಯ ಮಾಡುವ ಮೂಲಕವಾಗಿ ಅವ್ರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ನಂತರದ ಕಾರ್ಯಕ್ರಮದಲ್ಲಿ ಇದೇ ಒಂದು ಧರ್ಮಸ್ಥಳ ಅವರು ತಂಡದಿಂದನೇ ಬಂದು ನಮ್ಮ ಶಾಲೆಗೆ ಯಾವಾಗ ಬೇಕಾದ್ರೂ ಸುಮಾ ಮುಖಾಂತರವಾಗಿ ಹೇಳ್ಕೊಡ್ತಾ ಇದ್ರು. ನೋಡಿ ಸುಮಾ, ಏನಾದ್ರು ನಿಮ್ ಶಾಲೆಗೆ ಬೇಕು ಅಂದ್ರೆ ನಾನು ತಲುಪಿಸ್ತೀನಿ, ಒಂದು ಲೆಟರ್ ಕೊಡಿ, ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ರು. ಮೊದ್ಲೆಲ್ಲ ಕೂಡ ಡೆಸ್ಕ್ಗಳೆಲ್ಲ ಕೊಟ್ಟಿದ್ದಾರೆ, ಇವಾಗ ಕೂಡ ಕೊಡ್ತೀವಿ ಅಂತ ಹೇಳ್ತಾ ಇದಾರೆ. ಅವರು ಕೂಡ ಈ ಒಂದು 4 ಮಾತುಗಳನ್ನ ನಮ್ಮಲ್ಲಿ ಹಂಚ್ಕೋಬೇಕು ಅಂತ ಹೇಳ್ಬಿಟ್ಟು ವಿನಂತಿ ಮಾಡ್ಕೊಳ್ತಾ ಇದೀವಿ. ಎಲ್ಲರಿಗೂ ನಮಸ್ಕಾರ. ನನ್ ಪರಿಚಯ ಇದೆಯಾ ನಿಮ್ಗೆಲ್ಲ ಆಟಾಡಿ ಮಕ್ಳೆ? ಯಾರ್ಯಾರು ಪರಿಚಯ ಇದೆ? ಕೈ ಎತ್ತೆ. ಇಷ್ಟೇನಾ? ಇವ್ರಿಗೆಲ್ಲ ಯಾರಿಗೂ ಪರಿಚಯ ಇಲ್ವಾ? ನೆನ್ನೆ ಬಂದಿದ್ರಾ? ನಮ್ದು ಯಾವ ಊರು? ದಾಸರಳ್ಳಿ. ಎಲ್ಲರಿಗೂ ನಮಸ್ಕಾರ. ಈ ದಿನ ನನ್ಗೊಂದು ಖುಷಿ ಆಗ್ತಾ ಇದೆ. ಏನಂದ್ರೆ ಇವತ್ತು ಖುಷಿ ವಿಚಾರ ಏನು ಅಂದ್ರೆ, ನಾನೊಂದು ಧರ್ಮಸ್ಥಳ ಯೋಜನೆ ಕೆಲಸ ಮಾಡ್ತಾ ಬನಹಳ್ಳಿಗೆ ಬಂದವಳು. ನನಗೆ ಒಂದು ಹೆಣ್ಮಗು ತರ ಸ್ಥಾನ ಕೊಟ್ಟು ಪುಟಾಣಿ ಮಕ್ಳ ಮುಂದೆ ಮಾತಾಡಕ್ ಅವಕಾಶ ಮಾಡ್ಕೊಟ್ಟಿರೋ ಸ್ಕೂಲ್ ಅಲ್ಲಿ ಇರೋಂತ ಉಪಾಧ್ಯಕ್ಷರಿಗೆ, ನನ್ನ ತಮ್ಮ ಆದಂತ ಶ್ರೀಹರಿಗೆ ಫಸ್ಟ್ ನಾನು ಧನ್ಯವಾದ ಹೇಳ್ಬೇಕಾಗತ್ತೆ. ಯಾಕಂದ್ರೆ ಫಸ್ಟ್ ರಾತ್ರಿ ಫೋನ್ ಮಾಡ್ದ ನನ್ಗೆ, ಅಕ್ಕ ಸ್ಕೂಲ್ ಮಕ್ಳಿಗೆ ಇಂಗ್ಲಿಷ್ ಕಲಿಕೆ ಐಟಮ್ಸ್ ಕೊಡ್ಬೇಕು, ಯಾವ ಸ್ಕೂಲ್ ಕೊಡೋಣ ಅಂತ. ಫಸ್ಟ್ ನಾನು ಹೇಳಿದ್ದು ಬನಹಳ್ಳಿ. ಯಾಕೆ ಹೇಳಿ? ಬನಹಳ್ಳಿ ಅಂದ್ರೆ ಯಾಕೆ ಹೇಳಿ? ನಿಮ್ ಮೇಲೆ ಅಭಿಮಾನ ನನ್ಗೆ. ಬನಹಳ್ಳಿ ಅಂದ್ರೆ ನನ್ಗೆ ಒಂದು ತವರೂರು. ಅರ್ಥ ಆಯ್ತಾ? ಈಗ ನೀವ್ ಹೇಳೋದೇನು, ಎಲ್ಲಾ ದಾನ ಸಿಗತ್ತೆ ನಮ್ಗೆ, ಎಲ್ಲಾ ದಾನ ಮಾಡ್ತಾರೆ, ಎಲ್ಲಾ ದಾನನೂ ಸಿಗತ್ತೆ ನಮ್ಗೆ. ವಿದ್ಯಾದಾನ ಅನ್ನೋದು ದೊಡ್ಡದು. ವಿದ್ಯಾದಾನ ಯಾರ ಕೈಯಲ್ಲೂ ಮಾಡಕ್ಕಾಗಲ್ಲ. ನಿಮ್ ವಿದ್ಯೆ ನಾವ್ ಕಿತ್ಕೊಳಕ್ಕಾಗತ್ತಾ? ನಿಮ್ ವಿದ್ಯೆ ಯಾರು ಕಿತ್ಕೊಳಕ್ಕಾಗಲ್ಲ. ನಿಮ್ ವಿದ್ಯೆ ನಿಮ್ಮ ಹತ್ರನೇ ಇರತ್ತೆ. ಫಸ್ಟ್ ಒಂದ್ ವಿಷಯ ಹೇಳೋದು ಇಷ್ಟ, ನನಗೊಂದು ಸೊಲ್ಯೂಷನ್ ಅನ್ಸ್ತಾ ಇದೆ. ಏನಂದ್ರೆ ಮೊಬೈಲ್, ಹೆಣ್ಣು ಮಕ್ಳಾಗಿರ್ಬೋದು ಗಂಡ್ ಮಕ್ಳಾಗಿರ್ಬೋದು ಜಾಸ್ತಿ ಯೂಸ್ ಮಾಡ್ಬೇಡಿ. ಮೊಬೈಲ್ ಬಗ್ಗೆ ಮಾಡಿ ಯೂಸ್, ಅದ್ರಲ್ಲಿ ಯೂಸ್ ಆಗೋದು ಇದೆ, ಕೆಟ್ಟದೂ ಇದೆ. ಜಾಸ್ತಿ ಮನೆಯಲ್ಲಿ ಫೋನ್ಗೆ ಅಡಿಕ್ಟ್ ಆಗೋದು ಆತರ ಎಲ್ಲ ಮಾಡಕ್ ಹೋಗ್ಬೇಡಿ. ತುಂಬಾ ಪ್ರಾಬ್ಲಮ್ಸ್ ಆಗ್ತಾ ಇದೆ ಮೊಬೈಲ್ ಇಂದ. ಮತ್ತೆ ಮೊಬೈಲ್ ಕೊಟ್ಟಿಲ್ಲ ಅಂತ ಮನೇಲಿ ಗಲಾಟೆ ಮಾಡ್ಕೊಳ್ಳೋದು, ತಂದೆ ತಾಯಿ ಹತ್ರ ಗಲಾಟೆ ಮಾಡ್ಕೊಳ್ಳೋದು, ಅಣ್ಣ ತಮ್ಮ ಅಕ್ಕ ತಂಗಿ ಅವ್ರ ಹತ್ರ ಎಲ್ಲ ಗಲಾಟೆಗೆ ಮಾಡ್ಬಾರ್ದು. ಮೊಬೈಲ್ಗೆ ಇಂಪಾರ್ಟೆಂಟ್ ಕೊಡ್ಬೇಡಿ ದಯವಿಟ್ಟು. ಆದಷ್ಟು ಬುಕ್ ಓದಿ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡ್ಕೋಬೇಕು ಅಂತ ನನ್ನೊಂದು ವಿನಂತಿ. 2 ಮಾತು ಮಾತಾಡಕ್ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಅಧ್ಯಕ್ಷರಾಗಿರ್ತಕ್ಕಂಥ NSUI ಸಂಸ್ಥೆಯ ಅಧ್ಯಕ್ಷರಾದಂಥ ಶ್ರೀಹರಿ ಅವರೇ, ಹಾಗೂ ಉಪಾಧ್ಯಕ್ಷರಾಗಿರ್ತಕ್ಕಂಥ ರಾಜ್ಕುಮಾರ್ ಅವರೇ, ಹಾಗೂ ಮೇಡಮ್ ಅವರೇ, ಈ ಶಾಲೆಯ ಅಧ್ಯಕ್ಷರಾಗಿರ್ತಕ್ಕಂಥ ಮಂಜುನಾಥ್ ಅವರೇ, ಹಾಗೂ ಹಿರಿಯರಾಗಿರ್ತಕ್ಕಂಥ ವೆಂಕಟೇಶ್ ಅವರೇ, ಹಾಗೂ ಎಲ್ಲ ನನ್ನ ಸಹ ಶಿಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನನ್ನ ಸಹಪಾಠಿಗಳೇ, ವೃತ್ತಿ ಬಾಂಧವರೇ ಹಾಗೂ ಮಕ್ಕಳೇ, ಇವತ್ತಿನ ಕಾರ್ಯಕ್ರಮ ನನಗೆ ಆಕಸ್ಮಿಕ ಗೊತ್ತಾಯ್ತು. ಹೇಳಿದ ತಕ್ಷಣ ನಮಗೇನ್ ಅನ್ಸ್ತಪ್ಪ ಅಂತಂದ್ರೆ, ಬಯಸದೆ ಬಂದಂತಹ ಭಾಗ್ಯ ನಮ್ಮ ಬನಹಳ್ಳಿ ಶಾಲೆಗೆ ಮತ್ತು ಮಕ್ಕಳಿಗೆ. ಯಾಕೆ ಬಯಸದೆ ಭಾಗ್ಯ ಅಂದ್ರೆ, ಸಾಕಷ್ಟು ವಿಚಾರಗಳನ್ನ ನಾವು ದಾನಿಗಳನ್ನ ಕೇಳ್ತೀವಿ, ಅದು ಒಂದಿನ ಹಿಂದೂ ಮುಂದೆ ಆಗ್ಬೋದು. ಆದ್ರೆ ನಾವು ಕೇಳದೇನೆ ಬನಹಳ್ಳಿಯ ಒಂದು ಶಾಲೆಯ ಮಕ್ಕಳ ಮೇಲೆ ವಿಶ್ವಾಸ ಇಟ್ಕೊಂಡು ಬಂದಿರತಕ್ಕಂತ ಎಲ್ಲ NSU ಸಂಸ್ಥೆಯ ವತಿಯಿಂದ ಬಂದಿರತಕ್ಕಂತ ಎಲ್ಲ ಆ ಸಮಸ್ಯೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ರಿಗೂ ನಾನು ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳನ್ನು ಹೇಳ್ತೀನಿ. ಬನಹಳ್ಳಿ ಶಾಲೆ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥದ್ದು ಈ ಶಾಲೆಯಲ್ಲಿರ್ತಕ್ಕಂಥ ಮಕ್ಕಳ ಪರಿಸ್ಥಿತಿ ಮತ್ತೆ ಪೋಷಕರ ಒಂದು ಗಮನವನ್ನ ಹರಿಸಿ ಈ ಶಾಲೆಯನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ಇದೇ ರೀತಿ ಅವರು ಮುಂದಿನ ದಿನಗಳಲ್ಲಿ ಬನಹಳ್ಳಿಯ ಶಾಲೆಯ ಮಕ್ಕಳಲ್ಲಿ ಸ್ಟ್ರೆಂತ್ ಸಾಕಷ್ಟಿದೆ, ಆದ್ರೆ ಸಹಕಾರ ಸ್ವಲ್ಪ ಕಡಿಮೆ ಇದೆ. ಹಾಗಾಗಿ ಈ ಸಮಸ್ಯೆಯವರು ಬಂದಿರೋದ್ರಿಂದ ಇಲ್ಲಿನ ಮಕ್ಕಳು ಉನ್ನತ ಮಟ್ಟದಲ್ಲಿ ಬೆಳವಣಿಗೆ ಆಗ್ಬೇಕು ಅಂದ್ರೆ ತಮ್ಮಂತಹ ಸಂಸ್ಥೆಯವರು ನಮಗೆ ಸಹಕಾರ ಅಗತ್ಯ ಅಂತ ಹೇಳ್ತಾ, ಮುಂದಿನ ದಿನಗಳಲ್ಲಿ ನಮಗೆ ನಮ್ಮ ಮಕ್ಕಳು, ನಮ್ಮ ಶಾಲೆಯ ಮಕ್ಕಳು ಉನ್ನತ ಮಟ್ಟದಲ್ಲಿ ಬೆಳವಣಿಗೆ ಹಾಕಕ್ಕೆ ತಮ್ಮೆಲ್ಲರ ಸಹಕಾರ ಅತ್ಯಗತ್ಯ ಅಂತ ಹೇಳ್ತಾ, ಮುಂದಿನ ದಿನದಲ್ಲಿ ಇದೇ ರೀತಿ ನಮಗೆ ಸಹಕಾರ ಬೇಕು ಅಂತ ಹೇಳ್ತಾ, ನನಗೆ 4 ಮಾತಾಡಲು ಅವಕಾಶ ಕೊಟ್ಟಂತ ಎಲ್ರಿಗೂ ಉಣಿಸಿ ನನ್ನ 4. ಇವತ್ತಿನ ಮಕ್ಕಳೇ, ಇವತ್ತಿನ ಕಾರ್ಯಕ್ರಮ NSU ವತಿಯಿಂದ ಇಂಗ್ಲಿಷ್ ಕಲಿಕಾ ಸಾಮಗ್ರಿಗಳ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಂಡಿರ್ತಕ್ಕಂಥ NSU ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಹರಿ ಅವರೇ, ಹಾಗೂ ಉಪಾಧ್ಯಕ್ಷರಾಗಿರ್ತಕ್ಕಂಥ ರಾಜ್ಕುಮಾರ್ ಅವರೇ, ಹಾಗೂ ವಿಜಯಶಾಂತಿ ಮೇಡಮ್ ಅವರು,
ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥ ಉದ್ದೇಶ ಏನಪ್ಪಾ ಅಂದ್ರೆ, ಮುಖ್ಯವಾಗಿ ಇಲ್ಲಿ ಮಕ್ಕಳು ಎಲ್ಲ ಬಡ ಮಕ್ಕಳು. ಆ ಒಂದಿದು ನಾವಿವತ್ತು ಕಾನ್ವೆಂಟ್ ಅಂತ ಎಷ್ಟೋ ಜನ ಕಾನ್ವೆಂಟ್ಗೆ ಹೋಗ್ತಾ ಇರ್ತಾರೆ ಮಕ್ಕಳು, ಆದ್ರೆ ಕಾನ್ವೆಂಟ್ಗನ್ನ ನಾವೇನು ಕಮ್ಮಿ ಇಲ್ಲ ಅನ್ನೋದು ನಮ್ಮ ಕನ್ನಡ ಶಾಲೆ ಒಂದು. ಇದಕ್ಕೆ ಒತ್ತು ಕೊಡ್ತಕ್ಕಂಥ ಎಷ್ಟೋ ಟ್ರಸ್ಟ್ಗಳು, ಸಂಸ್ಥೆಗಳು ಯಾವ್ಯಾವ ಐತೆ ಅದರಲ್ಲಿ ಮುಂದಕ್ಕೆ ಬಂದು ಈ NSU ವತಿಯಿಂದ ಕಲಿಕಾ ಸಾಮಗ್ರಿಗಳನ್ನು ವಿತರಣೆ ಮಾಡಿ ನೀವು ಉಜ್ವಲವಾದ ಭವಿಷ್ಯವನ್ನು ರೂಪಿಸ್ಕೋಬೇಕಾಗಿರ್ತಕ್ಕಂಥ ನಿಮ್ಮ ಕರ್ತವ್ಯ. ಮಕ್ಕಳೇ, ಇವತ್ತಿನ ಮಕ್ಕಳು ನಾಳೆಯ ಪ್ರಜೆಗಳು, ಒಳ್ಳೆ ಇದಕ್ಕೆ ಹೋಗ್ಬೇಕಂತ ಈ ಕಲಿಕಾ ಸಾಮಗ್ರಿಗಳನ್ನು ಉಪಯೋಗಿಸ್ಕೊಂಡು, ಮುಖ್ಯವಾಗಿ ನೀವು ಮೇಡಮ್ ಹೇಳ್ದಂಗೆ ಅವಾಗ ಒಂದು ಕಿವಿ ಮಾತು ಅದೇನಂದ್ರೆ, ಮೊಬೈಲ್ಸು ಇದೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿಕೊಂಡು ಓದಿನ ಬಗ್ಗೆ ಕಾಳಜಿ ಕೊಡಿ. ಓದಿನ ಬಗ್ಗೆ ನೀವು ಎಷ್ಟಿವತ್ತು ಕಾಳಜಿ ಕೊಟ್ರೆ, ಒಂದು ಎಕ್ಸಾಂಪಲ್ ಹೇಳ್ತೀನಿ, ಏನಂದ್ರೆ ಒಂದು ಯಾವುದೋ ಒಂದು ಇದಿರತ್ತೆ, ಆ ಒಂದು ನಾವು ಮಾಡ್ತಾ 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 ಸಾನ್ ಮಾಡ್ತಾ ಮಾಡ್ತಾ ಅದು ಒಳ್ಳೆ ಚೂಪ್ ಬರುತ್ತೆ. ಆ ಟೈಪ್ ನೀವು ಒಳ್ಳೆ ಕತ್ತಿ ತರ, ಐ ವಿಲ್ ಪರ್ಸನ್ ಪ್ರೌಡ್ ಆಫ್ ಯು, ಹಿಂಗೆ ನಾವು ಪ್ರೌಡ್ ಆಗ್ಬೇಕು. ಪ್ರೌಡ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು ಮಕ್ಕಳೇ? ಚೆನ್ನಾಗಿ ಓದ್ಬೇಕು. ತಂದೆ ತಾಯಿ ಕೀರ್ತಿ, ಶಿಕ್ಷಕರ ಕೀರ್ತಿ, ನಿಮ್ಮೂರಿಗೆ ಕೀರ್ತಿ, ಆಮೇಲೆ ನಮ್ಮ ರಾಷ್ಟ್ರಕ್ಕೆ, ನಮ್ಮ ಪ್ರಪಂಚದಲ್ಲಿ ಎಂತವರು ಅಬ್ದುಲ್ ಕಲಾಂ ಆಗಿರ್ಬೋದು, ಸ್ವಾಮಿ ವಿವೇಕಾನಂದ ಆಗಿರ್ಬೋದು, ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿರ್ಬೋದು, ಆ ನಿಟ್ಟಿನಲ್ಲಿ ನೀವು ಓದನ್ ಮುಂದುವರಿಸದೆ ಇವತ್ತು ಇದರಲ್ಲಿ ಎಷ್ಟು ಜನ ಪ್ರತಿಭಾವಂತರು, ಎಷ್ಟೋ ಇಂಜಿನಿಯರ್ಗಳಾಗ್ಬೋದು, ಡಾಕ್ಟರ್ಗಳಾಗ್ಬೋದು, ಮಾಸ್ಟರ್ಗಳಾಗ್ಬೋದು, ಒಳ್ಳೆ IAS, KS, IPS ಎಷ್ಟೋ ಏನ್ ಬೇಕಾದ್ರೂ ಮಾಡ್ಬೇಕು. ಅದರಲ್ಲಿ ಕನ್ನಡಗೆ ಎಷ್ಟು ಕೊಡ್ತೀರೋ ನೀವು ಹೊತ್ತು ಇಂಗ್ಲಿಷ್ ಕೂಡ ಕೊಡ್ಬೇಕಂತ ನಾನು ಮನವಿ ಮಾಡ್ಕೊಂತ ಇದ್ದೇನೆ. ಮಕ್ಕಳೇ, ಚೆನ್ನಾಗಿ ಓದ್ಬೇಕು, ವಿದ್ಯಾವಂತರಾಗ್ಬೇಕು. ಪಾಠ ಮಾಡಿದ್ದನ್ನು ಗಮನದಲ್ಲಿ ಇಟ್ಕೊಂಡು ಜಾಸ್ತಿ ಹೊತ್ತು ಓದೋದೇನು ಬೇಕಾಗಿಲ್ಲ. ಮನೇಲಿ ಕೂತ್ಕೊಂಡು 2 ಅವರ್ ಓದಿ ಸಾಕು. 2 ಅವರ್ ಅನ್ನು ಗಮನದಲ್ಲಿ ಓದಿ ಬೆಳಿಗ್ಗೆ 5 ಗಂಟೆಯಲ್ಲಿ ಎದ್ದು ಯಾರು ಓದ್ತಾರೋ ನಾಳೆ ದಿನ ಅವರು ಒಳ್ಳೆ ಭವಿಷ್ಯತ್ತಿರತ್ತೆ ಅಂತ ಈ 4 ಮಾತು ಮಾತಾಡೋದಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲಾ ವೇದಿಕೆಯವರಿಗೆ ನಮಸ್ಕಾರ ಮಾಡ್ತಾ ಪುಟ್ಟ ಭಾಷಣವನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಎಲ್ರಿಗೂ ನಮಸ್ಕಾರ. ಏನು ಶಿಕ್ಷಣವೇ ಶಕ್ತಿ ಅಂತ ಏನು ಹೇಳ್ತಾರೋ, ಅಂದ್ರೆ ಶಿಕ್ಷಣ ಪಡೆದ್ರೆ ಮಾತ್ರ ಪ್ರತಿಯೊಬ್ಬ ವ್ಯಕ್ತಿ ಒಂದು ಪರಿಪೂರ್ಣ ವ್ಯಕ್ತಿ ಆಗ್ತಾನೆ ಅಂತ. ಹೀಗಾಗಿ ಪ್ರತಿಯೊಬ್ಬ ಮಗುವನ್ನು ಕೂಡ ಪರಿಪೂರ್ಣ ವ್ಯಕ್ತಿಯನ್ನಾಗಿ ಮಾಡಬೇಕು ಅಂತೇಳಿ ಸರ್ಕಾರ ಮಾತ್ರ ಅಲ್ಲ, ಅನೇಕ ಖಾಸಗಿ ಸಂಸ್ಥೆಗಳು, ಅನೇಕ ಫೌಂಡೇಶನ್ಗಳು, NGOಗಳು ಆ ರೀತಿ ಪ್ರಯತ್ನ ಮಾಡ್ತಾ ಇದ್ದಾವೆ. ಈ NSUI ಕೂಡ ಆ ರೀತಿಯ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಯಾಕೆ ಅಂದ್ರೆ ಪ್ರತಿಯೊಬ್ಬ ಮಗು ಕೂಡ ಒಬ್ಬ ಒಳ್ಳೆ ವ್ಯಕ್ತಿ ಆಗ್ಬೇಕು, ಒಳ್ಳೆ ಸುಶಿಕ್ಷಿತ ವ್ಯಕ್ತಿ ಆಗ್ಬೇಕು. ಹೀಗೆ ಶಿಕ್ಷಣದಿಂದ ಮಾತ್ರ ದೇಶದ ಅಭಿವೃದ್ಧಿ ಸಾಧ್ಯ ಅಂತೇಳಿ ನಾವು ಕಳೆದ ಒಂದು 100 ವರ್ಷಗಳಿಂದ ಅನ್ಕೊಳ್ತಾ ಇದ್ವಿ. ಅವಾಗ ಸಂವಿಧಾನ ರಚನೆ ಆಯ್ತು, ಆಧುನಿಕ ಭಾರತ ನಿರ್ಮಾಣ ಆಯ್ತು. ಅಲ್ಲಿಂದ ಶಿಕ್ಷಣಕ್ಕೆ ಬಹಳ ಪ್ರಾಮುಖ್ಯ ಹಂತವಾಗಿ ಕೊಡ್ತಾ ಇದ್ದಾರೆ. ಆದ್ರೆ ನಾನ್ ನೋಡ್ದಂಗೆ ಒಂದು 20 ವರ್ಷಗಳಿಂದ ಈ ಕಡೆ ಕೊಟ್ಟಷ್ಟು ವೇಗ ಹಿಂದೆ ಕೊಡ್ಲಿಕ್ಕೆ ಆಗಿಲ್ಲ. ಆದ್ರೆ ದೇಶದಲ್ಲಿರುವಂತ ಉದ್ಯಮಿಗಳು ಕೂಡ ಬೆಳೆದಿರ್ಲಿಲ್ಲ, ಯಾವುದೇ ಸಂಘಟನೆಗಳು ಕೂಡ ಆ ಹಂತಕ್ಕೆ ಬೆಳೆದಿಲ್ಲ. ಹೀಗಾಗಿ ಇವತ್ತು ಅನೇಕರು ಕೂಡ ತಮ್ಮ ತಮ್ಮ ಸಣ್ಣ ಸಣ್ಣ ಸಂಘಟನೆಗಳು ಕಟ್ಕೊಂಡು ಶಾಲೆಗಳಿಗೆ ಏನ್ ಸಹಾಯ ಮಾಡ್ಬೋದು, ಕುಡಿಯ ನೀರು ಕೊಡ್ಬೋದಾ, ತಟ್ಟೆಗಳು ಕೊಡ್ಬೋದಾ, ಗೋಡೆ ಬರಹ ಕೊಡ್ಬೋದಾ, ಪುಸ್ತಕಗಳು ಕೊಡ್ಬೋದಾ. ಇಂಗ್ಲಿಷ್ಗಂತೂ ಕಳೆದ ಒಂದು ಸಂಸ್ಥೆಯವರು ಕೂಡ ಹಿಂದಿನ ವರ್ಷವರು ಕೊಟ್ಟಿದ್ರು. ಅದೇ ತರ ಈಗಿನ ವರ್ಕ್ ಬುಕ್ಸ್ ಕೊಟ್ಟಿದ್ದಾರೆ. ಅವರೊಂದು ಕಾರ್ಡ್ ತರ ಕೊಟ್ಟಿದ್ರು, ಅದ್ರಲ್ಲಿ ಹೆಚ್ಚು ಅಷ್ಟೇನು ಆಗ್ಲಿಲ್ಲ. ಆದ್ರೆ ಈಗ ನೋಡಿದಂತಹ ಕಲಿಕಾ ಸಾಮಗ್ರಿಗಳನ್ನ ನಾನ್ ನೋಡಿದಾಗ ಒಂದಕ್ಕೊಂದು ಪೂರಕವಾಗಿದ್ದಾವೆ, ಅದನ್ನ ಬಳಸಿದಾಗ ಬಹಳ ಉಪಯುಕ್ತವಾಗಿದ್ದಾವೆ. ಒಂದು ಕಾರ್ಡ್ಸ್ ಇದಾವೆ, ಇನ್ನೊಂದು ಪದಗಳ ರೂಪದಲ್ಲಿದ್ದಾವೆ. ಅದಕ್ಕೆ ಸಣ್ಣ ಸಣ್ಣ ಮಟ್ಟದಲ್ಲಿ 1ನೇ ಕ್ಲಾಸ್ ಮಕ್ಕಳು ಹೇಗೆ ಕಲಿಬಹುದು, 2ನೇವ್ರಿಗೆ ಹೇಗೆ ಕಲಿಬಹುದು, ಈ ತರ ಒಂದಕ್ಕೊಂದು ಪೂರಕವಾಗಿರೋದ್ರಿಂದ ಇಂಗ್ಲಿಷ್ ಕಲಿಸ್ಲಿಕ್ಕೆ, ಅಂದ್ರೆ ಸರ್ಕಾರಿ ಶಾಲೆ ಮಕ್ಕಳಿಗೆ ಇಂಗ್ಲಿಷ್ ಬೇಕೇ ಬೇಕು ಅಂತ ಎಲ್ರಿಗೂ ಅನ್ಸ್ಬಿಟ್ಟಿದೆ ಈಗ ಅಲ್ವಾ. ಪ್ರೈವೇಟ್ ಶಾಲೆಗಳಲ್ಲಿ ಕಲಿಸ್ತಾರೆ, ಆದ್ರೆ ಸರ್ಕಾರಿ ಶಾಲೆ ಮಕ್ಕಳನ್ನು ಹೇಗೆ ಆ ಒಂದು ಹಂತಕ್ಕೆ ತರುವಂತದ್ದು? ಇವತ್ತಿನ ವೈಜ್ಞಾನಿಕ ಯುಗದಲ್ಲಿ, ಜಾಗತೀಕರಣ ಯುಗದಲ್ಲಿ ಇಂಗ್ಲಿಷ್ಗೆ ಮೊದಲನೇ ಆದ್ಯತೆ ಬೇಕೇ ಬೇಕು. ಹಾಗಾಗಿ ಈ ತರ ಎಲ್ಲಾ ಸಂಘಟನೆಗಳು ಇಂಗ್ಲಿಷ್ ಅನ್ನು ಕಲಿಸ್ಲೇಬೇಕು ಅಂತ ಪಣ ತೊಟ್ಟು ಈ ತರ ಸಾಮಗ್ರಿಗಳು ಕೊಡ್ತಾ ಇರೋದು ನೋಡಿದ್ರೆ ನಿಜವಾಗ್ಲೂ ಅವರಿಗೆ ನಾವೆಲ್ಲರೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ಬೇಕು. ಈಗ ನಾವ್ ಇನ್ನೇನ್ ಪರೀಕ್ಷೆ ಎಲ್ಲ ಮುಗ್ದೋಗುತ್ತೆ ಇನ್ನು ಮುಂದಿನ ತಿಂಗಳು, ಇದನ್ನೆಲ್ಲ ನಾವು ಸಂಪೂರ್ಣವಾಗಿ ನೀವು ಹೇಗ್ ಬಳಸ್ಬೇಕು ಅಂತೇಳಿ ನಾವು ಗುಂಪುಗಳು ಮಾಡಿದಾಗ, ನೀವು ರಜೆಯಲ್ಲಿ ಇದನ್ನ ಸ್ಟಡಿ ಮಾಡಿದ್ರೆ ಜೂನ್ಗೆ ಬರೋಷ್ಟೊತ್ತಿಗೆ ನೀವು ಆಲ್ರೆಡಿ ಕಲ್ತ್ಕೊಂಡ್ ಬಂದಿರ್ಬೋದು. ಹೊಸದಾಗಿ ಕಲಿಯೋ ಅವಶ್ಯಕತೆ ಇಲ್ಲ. ಏಪ್ರಿಲ್ ಮೇ ಏನ್ ಮಾಡತ್ತಂದ್ರೆ ಎಲ್ಲ ತಲೆನೆಲ್ಲ 0 ಮಾಡ್ಬಿಟ್ಟಿರುತ್ತೆ, ಏನಿರಲ್ಲ. ಜೂನ್ ಬಂದಾಗ ಎಲ್ಲ ಏನ್ ಗೊತ್ತಿರಲ್ಲ ನಿಮ್ಗೆ.
ಫಸ್ಟ್ ಇಂದ ಶುರು ಮಾಡ್ಬೇಕು. 2 ತಿಂಗಳು 1ನೇ ಕ್ಲಾಸ್ ABCD ನಿಂದ 1, 2 ನೀವು ಇದನ್ನು ಬಳಸಿದಿರಂದ್ರೆ ರಜೆನಲ್ಲಿ ನೀವು ಆಲ್ರೆಡಿ ಕಲ್ತ್ಕೊಂಡ್ ಬಂದಿರ್ತೀರಿ. ಜೂನ್ ಜುಲೈಗೆ ಪಾಠಗಳು ಪ್ರಾರಂಭ ಆಗ್ಲಿ ಬಹಳ ಸುಲಭ ಆಗತ್ತೆ. ಹೀಗಾಗಿ ಈ ಬೇಸಿಕ್ ನೀಡ್ಸ್ ಇದ್ರೆ ಮಾತ್ರ ದೊಡ್ಡ ದೊಡ್ಡ ಪುಸ್ತಕಗಳೆಲ್ಲ ಓದ್ಲಿಕ್ಕೆ ಸುಲಭ ಆಗತ್ತೆ. ಆ ನಿಟ್ಟಿನಲ್ಲಿ ಹರೀಶ್ ಅವರು, ರಾಜ್ಕುಮಾರ್ ಸರ್ ಅವರು, ಮೇಡಮ್ ಅವರು ಇವರೆಲ್ಲರ ಪ್ರಯತ್ನ ಏನು ಅಂದ್ರೆ ಗ್ರಾಮೀಣ ಮಕ್ಕಳು ಚೆನ್ನಾಗಬೇಕು ಅಷ್ಟೇ. ಉಳಿದಂತವ್ರು ಹೇಗ್ ಬೇಕಾದ್ರೂ ಬದುಕ್ ಬಿಡ್ತಾರೆ. ಆದ್ರೆ ಮಕ್ಕಳ ವಯಸ್ಸಿನಲ್ಲಿ ಅವ್ರಿಗೆ ಏನ್ ನೀಡ್ಬೇಕೋ, ಊಟ ಎಷ್ಟು ಮುಖ್ಯವೋ ಈ ರೀತಿಯಾಗಿ ಕಲಿಕೋಪಕರಣಗಳು ಕೂಡ ಬಹಳ ಮುಖ್ಯ. ಈ ರೀತಿಯಾಗಿ ಕೊಟ್ಟಿದ್ದಾರೆ, ಅದನ್ನ ಸದುಪಯೋಗ ಪಡಿಸ್ಕೊಳ್ತೀವಿ. ನಮ್ಮ ಮಕ್ಕಳಲ್ಲಿ ಕೂಡ ತಿಳಿ ಹೇಳುವಂತ ಪ್ರಯತ್ನವನ್ನು ಮಾಡ್ತೀವಿ. ನೀವು ಕೊಟ್ಟಿರುವಂತ ಯಾವುದೇ ಸಾಮಗ್ರಿ ವೇಸ್ಟ್ ಆಗಲ್ಲ, ಖಂಡಿತವಾಗಿ ನಾವು ಬಳಸ್ತೀವಿ ಅಂತ ಹೇಳ್ತಾ ನಿಮ್ಗೆಲ್ರಿಗೂ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತಾ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತಹ ನಿಮ್ಗೆಲ್ರಿಗೂ ಒಂದು ನನ್ನ ಮಾತನ್ನ ಮುಗಿಸ್ತೀನಿ. Ready? 1, 2, 3, start. ಈ ಚಪ್ಪಲಿಗೆ ಅರ್ಥ ಏನ್ ಗೊತ್ತಾ? ಓಂ ಶ್ರೀ ಮಂಜುನಾಥಾಯ ನಮಃ ಅಂತ ನಾವು ಅನ್ಕೊಂಡಿರೋದು. ನೀವು ಅದನ್ನೇ ಓಂ ಶ್ರೀ ಮಂಜುನಾಥಾಯ ನಮಃ ಅಂತ ಅನ್ಕೊಳ್ಳಿ. ದೇವರು ಸ್ಮರಣೆ ಮಾಡ್ದಂಗ ಆಗತ್ತೆ. ನಿಮ್ಗೂನು ಒಳ್ಳೆ ವಿದ್ಯೆ ಬುದ್ಧಿ ಕೊಡುತ್ತೆ. ಎಲ್ಲರನ್ನ ಸೃಷ್ಟಿ ಮಾಡೋದು ಬ್ರಹ್ಮ. ಬ್ರಹ್ಮನಿಗೆ ತಮ್ಮ ಆದಂತ ಯಾರು? ಅದೇ ದೊಡ್ಡಲ್ಲಿ ದೇವ್ರು ಯಾರು? ಶಿವ. ಮಂಜುನಾಥ ಸ್ವಾಮಿ ಅಂದ್ರೆ ಶಿವ. ಈ ಚಪ್ಪಾಳೆ ಆಗ್ತಾ ಬೆಳಿಗ್ಗೆ ಎದ್ದಿದ ತಕ್ಷಣ ಒಂದ್ಸತಿ ನೀವು ಈ ಚಪ್ಪಾಳೆ ಪ್ರಾಕ್ಟೀಸ್ ಮಾಡ್ಕೊಂಡು ದೇವರನ್ನ ನೆನ್ಕೊಳ್ಳಿ. ಇದೊಂದೇ ನಾನು ಕೇಳ್ಕೊಳ್ಳೋದು ನಿಮ್ಮನ್ನ. ಸೇಮ್ ಚಪ್ಪಾಳೆ ಕೊಡಿ. 1, 2, 3 ಸ್ಟಾರ್ಟ್. ಅಧ್ಯಕ್ಷರೇ ನಿಂತ್ಕೊಳ್ಳಿ ಇಲ್ಲಿ. ಓಕೆ. NS ಶಿವಾಯಿ ವತಿಯಿಂದ ಇಂಗ್ಲಿಷ್ ಕಲಿಕಾ ಸಾಮಗ್ರಿಗಳ ವಿತರಣಾ ಒಂದು ಕಾರ್ಯಕ್ರಮವನ್ನು ಬೆಳೆಸಬೇಕೆಲ್ಲರೂ. ನಮ್ಮ ಬನಹಳ್ಳಿ ಶಾಲೆಯನ್ನು ಆಯ್ಕೆ ಮಾಡಿಕೊಂಡು ನಮ್ಮ ಶಾಲೆಗೆ ವಿತರಣೆ ಮಾಡಲಿಕ್ಕೆ ಒಂದು ಆಗಮಿಸಿರ್ತಕ್ಕಂಥ NSUI ಅಧ್ಯಕ್ಷರಾದ ಶ್ರೀ ಹರೀಶ್ ಅವರಿಗೆ ನಮ್ಮ ಶಾಲೆಯ ಪರವಾಗಿ, ಆಡಳಿತ ಮಂಡಳಿ ಪರವಾಗಿ, ಹಾಗೂ ಎಲ್ಲ ಮಕ್ಕಳ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಈ ಒಂದು NSUI ಒಂದು ಉಪಾಧ್ಯಕ್ಷರಾದಂತಹ ರಾಜ್ಕುಮಾರ್ ಸರ್ ಅವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ.